ನಮಸ್ಕಾರ. ಬನ್ನಿ, ಇವತ್ತು ಕನ್ನಡ ಯೂಟ್ಯೂಬ್ ಲೋಕದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇದು ನಮ್ಮೆಲ್ಲರ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಅಂತ ನೋಡೋಣ. ಒಂದ್ ಕಡೆ ನೋಡಿದ್ರೆ ಮನೋರಂಜನೆಯ ದೊಡ್ಡ ಸಾಗರ, ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಸಮಯ, ನಮ್ಮ ಗಮನ ಎಲ್ಲವನ್ನೂ ನಮಗೆ ಗೊತ್ತಿಲ್ಲದ ಹಾಗೆ ಕದ್ದುಬಿಡೋ ಒಂದು ಶಕ್ತಿ. ಇದರ ಅಸಲಿ ಕತೆ ಏನು? ಬನ್ನಿ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಈ ಪ್ರಶ್ನೆ. ಕೇಳೋಕೆ ಸ್ವಲ್ಪ ಕಠಿಣ ಅನಿಸಬಹುದು, ಆದ್ರೆ ನಾವು ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಇದು. ಗಂಟೆಗಟ್ಲೆ ಯೂಟ್ಯೂಬ್ ನೋಡ್ತೀವಿ, ಆದ್ರೆ ನಮ್ಮಲ್ಲಿ ಹಲವರ ಜೀವನದಲ್ಲಿ ಯಾಕೆ ಯಾವುದೇ ಒಂದು ಸಣ್ಣ ಪ್ರಗತಿಯೂ ಕಾಣ್ತಿಲ್ಲ? ಇದ್ರ ಹಿಂದೆ ಇರೋ ಕಾರಣವಾದ್ರೂ ಏನು? ನೋಡಿ, ಈ ಪ್ರಶ್ನೆಗೆ ಒಂದೇ ಮಾತಲ್ಲಿ ಉತ್ತರ ಹೇಳೋದು ತುಂಬಾನೇ ಕಷ್ಟ. ಇದು ಕೇವಲ ನಾವು ಏನ್ ನೋಡ್ತೀವಿ ಅನ್ನೋ ಆಯ್ಕೆಯ ವಿಷಯ ಅಷ್ಟೇ ಅಲ್ಲ, ಇದರ ಬೇರುಗಳು ನಮ್ಮ ಮೀಡಿಯಾ ಹಿಸ್ಟ್ರಿಯಲ್ಲಿ, ಅಂದ್ರೆ ನಾವು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರೋ ಅಭ್ಯಾಸಗಳಲ್ಲಿ ಅಡಗಿದೆ. ಈ ಡಿಜಿಟಲ್ ಗೊಂದಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಟೈಮ್ನಲ್ಲಿ ಹಿಂದೆ ಹೋಗಿ ಬರಬೇಕು. ಒಂದು ಕ್ಷಣ 90ರ ದಶಕವನ್ನ ನೆನ್ಪಿಸ್ಕೊಳ್ಳಿ. ಉದಯ ಟಿವಿ, ಜೀ ಕನ್ನಡದಂಥ ಚಾನೆಲ್ಗಳು ನಮ್ಮ ಮನೆಮನೆಗೂ ಕಾಲಿಟ್ಟು. ದಿನಪೂರ್ತಿ ಬರೋ ಸೀರಿಯಲ್ಗಳು, ರಿಯಾಲಿಟಿ ಶೋಗಳು ನಮ್ಮನ್ನ ಹಿಡಿದಿಟ್ಕೊಂಡು. ಆಮೇಲೆ ಬಂತು 2010ರ ದಶಕ. TV9, ಪಬ್ಲಿಕ್ ಟಿವಿ ಅಂಥ ಚಾನೆಲ್ಗಳು ಅದೇ ಸೆನ್ಸೇಷನಲಿಸಮ್ ಅನ್ನ ಆನ್ಲೈನ್ಗೆ ತಂದುವು. ಆಮೇಲೆ ಕೋವಿಡ್ ಬಂತು, ಆಗಂತೂ ಬಹುತೇಕ ಎಲ್ಲರೂ ಟಿವಿಯಿಂದ ಯೂಟ್ಯೂಬ್ಗೆ ಶಿಫ್ಟ್ ಆದ್ರು. ಆದ್ರೆ ತಮ್ಮ ಹಳೆಯ ನೋಡೋ ಅಭ್ಯಾಸಗಳನ್ನ ಮಾತ್ರ ಜೊತೆಯಲ್ಲೇ ಕರ್ಕೊಂಡ್ಬಂದ್ರು. ಇವತ್ತೇನಾಗಿದೆ ಅಂದ್ರೆ, ಯೂಟ್ಯೂಬ್ ಅಲ್ಗಾರಿಥಮ್ ಅದೇ ಅಭ್ಯಾಸಗಳನ್ನೇ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಕಡಿಮೆ ಉಪಯೋಗಕ್ಕೆ ಬರುವ ಮನರಂಜನೆಯ ಒಂದು ಗುಳ್ಳೆಯನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ. ಸರಿ, ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಹೋಲಿಕೆ ಮಾಡೋಣ. ನಾವು ನೋಡೋ ಕಂಟೆಂಟನ್ನ ನಮ್ಮ ಮೆದುಳಿಗೆ ಕೊಡೋ ಆಹಾರ ಅಥವಾ ಡಯಟ್ ಅಂತ ಅನ್ಕೊಳ್ಳೋಣ. ನಮ್ಮ ದೇಹಕ್ಕೆ ಒಳ್ಳೆ ಊಟ ಎಷ್ಟೋ ಮುಖ್ಯವೋ, ನಮ್ಮ ಮೆದುಳಿಗೆ ನಾವು ಕೊಡೋ ಮಾಹಿತಿ ಕೂಡ ಅಷ್ಟೇ ಮುಖ್ಯ ಅಲ್ವಾ? ನಮ್ಮ ಈ ಡಿಜಿಟಲ್ ಡಯಟ್ನಲ್ಲಿ 2 ತರಹದ ಆಹಾರ ಇದೆ. ಒಂದು ಡಿಜಿಟಲ್ ಸಕ್ಕರೆ, ಅಂದ್ರೆ ತಮಾಷೆ ವಿಡಿಯೋಗಳು, ಪ್ರ್ಯಾಂಕ್ಗಳು, ಸೀರಿಯಲ್ ತುಣುಕುಗಳು. ಇವು ನೋಡಿದ ತಕ್ಷಣ ಒಂದು ಕ್ಷಣಿಕ ಖುಷಿ ಕೊಡ್ತವೆ, ಒಂದು ಡೋಪಮಿನ್ ಹಿಟ್ ಸಿಗುತ್ತೆ. ಆದ್ರೆ ದೀರ್ಘಕಾಲದಲ್ಲಿ ನಮ್ಮ ಗಮನವನ್ನ ಕಡಿಮೆ ಮಾಡಿ ಮೆದುಳಿಗೆ ಸುಸ್ತು ಮಾಡಿಸುತ್ತೆ. ಇನ್ನೊಂದು ಕಡೆ ಇದೆ ಡಿಜಿಟಲ್ ಪ್ರೋಟೀನ್, ಅಂದ್ರೆ ಆಳವಾದ ಟ್ಯೂಟೋರಿಯಲ್ಗಳು, ಹಣಕಾಸು ಜ್ಞಾನ, ವಿಜ್ಞಾನದ ಬಗ್ಗೆ ತಿಳಿಸುವ ವಿಡಿಯೋಗಳು. ಇವು ನಮ್ಮ ಜ್ಞಾನವನ್ನ, ನಮ್ಮ ಕೌಶಲ್ಯವನ್ನ ಬೆಳೆಸ್ತವೆ. ಈಗ ನೀವೇ ಯೋಚನೆ ಮಾಡಿ, ನಮ್ಮ ಫೀಡ್ನಲ್ಲಿ ಸಕ್ಕರೆ ಜಾಸ್ತಿ ಇದೆಯಾ ಅಥವಾ ಪ್ರೋಟೀನ್ ಜಾಸ್ತಿ ಇದೆಯಾ? ಹಾಗಿದ್ರೆ ದಿನಪೂರ್ತಿ ನಾವು ಈ ಡಿಜಿಟಲ್ ಸಕ್ಕರೆಯನ್ನೇ ಸೇವಿಸ್ತಾ ಇದ್ರೆ ಏನಾಗತ್ತೆ? ಅದರಿಂದ ಆಗೋ ಒಂದು ಗಂಭೀರ ಪರಿಣಾಮವೇ ಈ ಬ್ರೈನ್ ರಾಟ್ ಅನ್ನೋದು. ಇದು ಸುಮ್ನೆ ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ತುಂಬಾನೇ ಡೇಂಜರಸ್. ಬ್ರೈನ್ ರಾಟ್ ಅಂದ್ರೆ ಕಳಪೆ ಗುಣಮಟ್ಟದ ಡಿಜಿಟಲ್ ಕಂಟೆಂಟ್ ಅನ್ನು ಅತಿಯಾಗಿ ನೋಡೋದ್ರಿಂದ ನಮ್ಮ ಯೋಚನಾ ಶಕ್ತಿ ಕುಗ್ಗೋದು ಮತ್ತು ಮಾನಸಿಕವಾಗಿ ಸುಸ್ತಾಗೋದು. ಇದೇನು ಸುಮ್ನೆ ತಮಾಷೆಗೆ ಹೇಳೋ ಪದ ಅಲ್ಲ. ಸ್ವತಃ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಇದನ್ನ 2024ರ ವರ್ಡ್ ಆಫ್ ದ ಇಯರ್ ಅಂತಾನೇ ಗುರ್ತಿಸಿದೆ. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ಗಂಭೀರವಾದ ಸಮಸ್ಯೆ ಅಂತ. ಈ ಸಮಸ್ಯೆ ನಮ್ಮ ರಾಜ್ಯದಲ್ಲೂ ಇದೆ ಅನ್ನೋದಕ್ಕೆ ಈ ಸಂಖ್ಯೆ ಒಂದು ದೊಡ್ಡ ಸಾಕ್ಷಿ. ಕರ್ನಾಟಕದ PUC ವಿದ್ಯಾರ್ಥಿಗಳ ಮೇಲೆ ಮಾಡಿದ ಒಂದು ಅಧ್ಯಯನದ ಪ್ರಕಾರ ಸುಮಾರು 36.9% ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾ ಚಟಕ್ಕೆ ಬಲಿಯಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ನಮ್ಮ ಯುವ ಜನತೆಯ ಭವಿಷ್ಯಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಇಲ್ಲಿಯವರೆಗೂ ನಾವು ನಮ್ಮ ಚಾಯ್ಸ್ ಬಗ್ಗೆ, ನಮ್ಮ ಹ್ಯಾಬಿಟ್ಸ್ ಬಗ್ಗೆ ಮಾತಾಡಿದ್ವಿ. ಆದ್ರೆ ಕಥೆಯಲ್ಲಿ ಇನ್ನೊಂದು ಪ್ರಮುಖ ಪಾತ್ರ ಇದೆ, ಅದೇ ಅಲ್ಗಾರಿಥಮ್. ಇದು ಕೇವಲ ನಮ್ಮ ವೈಯಕ್ತಿಕ ಆಯ್ಕೆಯಲ್ಲ, ನಾವು ಸಿಕ್ಕಿಬಿದ್ದಿರೋ ಒಂದು ವ್ಯವಸ್ಥೆಯ ಬಗ್ಗೆಯೂ ಇದೆ. ನೋಡಿ, ಜನರಿಗೆ ಕನ್ನಡ ಕಂಟೆಂಟ್ ಬೇಕು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಮೈಸೂರಿನ ಯುವಕರ ಮೇಲೆ ನಡೆಸಿದ ಒಂದು ಅಧ್ಯಯನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ, ಜನ ಸ್ಥಳೀಯ ಭಾಷೆಯ ವಿಷಯಗಳಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅಂತ. ಅಲ್ಗಾರಿಥಮ್ ಕೂಡ ಈ ಬೇಡಿಕೆಯನ್ನ ಪೂರೈಸೋಕೆ ಪ್ರಯತ್ನ ಮಾಡುತ್ತೆ, ಆದ್ರೆ ಅದು ಹೇಗ್ ಮಾಡುತ್ತೆ ಅನ್ನೋದೇ ಇಲ್ಲಿರೋ ಟ್ವಿಸ್ಟ್. ಹಾಗಿದ್ರೆ ಅಸಲಿ ವಿಷಯ ಏನು ಗೊತ್ತಾ? ಯೂಟ್ಯೂಬ್ ಅಲ್ಗೋರಿಥಮ್ನ ಕೆಲಸ ನಮ್ಗೆ ಜ್ಞಾನ ಕೊಡೋದಲ್ಲ. ಅದರ ಒಂದೇ ಒಂದು ಗುರಿ, ನಾವು ಆದಷ್ಟು ಹೆಚ್ಚು ಹೊತ್ತು ಆ ಪ್ಲಾಟ್ಫಾರ್ಮ್ ಮೇಲೆ ಇರಬೇಕು ಅಷ್ಟೇ. ವಾಚ್ ಟೈಮ್ ಜಾಸ್ತಿ ಮಾಡೋದು. ಎಲ್ಲಾ ಸಮಸ್ಯೆಯ ಮೂಲ ಇರೋದೇ ಇಲ್ಲಿ. ಇದರಿಂದ ಒಂದು ಸಾಧಾರಣತೆಯ ವಿಷವರ್ತುಲ ಶುರುವಾಗುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನೋಡಿ, ಒಬ್ರು ಕಡಿಮೆ ಉಪಯುಕ್ತತೆಯ ಕಾಮಿಡಿ ವಿಡಿಯೋ ನೋಡ್ತಾರೆ, ಅಲ್ಗೋರಿಥಮ್ಗೆ ಸಿಗ್ನಲ್ ಹೋಗುತ್ತೆ, ಓ ಜನ ಇದನ್ನ ನೋಡ್ತಿದ್ದಾರೆ ಅಂತ. ತಕ್ಷಣ ಅದು ಅದೇ ತರದ ಇನ್ನಷ್ಟು ವಿಡಿಯೋಗಳನ್ನೇ ತಂದು ನಿಮ್ಮುಂದೆ ಇಡುತ್ತೆ. ಪರಿಣಾಮ, ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಕನ್ನಡ ವಿಡಿಯೋಗಳಿಗೆ ಕಡಿಮೆ ಕ್ಲಿಕ್ಸ್ ಸಿಕ್ಕಿ ಅವು ಹಿಂದೆ ಹೋಗ್ಬಿಡ್ತವೆ. ಕೊನೆಗೆ ನೋಡೋರು ಅದೇ ತರದ ಕಂಟೆಂಟ್ನ ಗುಳ್ಳೆಯಲ್ಲಿ ಸಿಲುಕಿಕೊಳ್ತಾರೆ. ಇದು ವ್ಯವಸ್ಥಿತವಾಗಿಯೇ ಡಿಜಿಟಲ್ ಪ್ರೋಟೀನ್ ಅನ್ನು ದೂರ ತಳ್ಳುತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ಆಯ್ತು. ಹಾಗಿದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಈ ಅಲ್ಗಾರಿಥಮ್ನ ಕಂಟ್ರೋಲನ್ನ ನಾವು ನಮ್ಮ ಕೈಗೆ ತಗೋಬಹುದು. ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ನಾವು ಅಸಹಾಯಕರಲ್ಲ.
ಅಲ್ಗೋರಿಥಮ್ ಏನೋ ಒಂದು ದೊಡ್ಡ ಭೂತ ಅಲ್ಲ, ಅದೊಂದು ಪ್ರೋಗ್ರಾಮ್ ಅಷ್ಟೇ. ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ಬೋದು, ಅದನ್ನ ನಮಿಷ್ಟದ ಹಾಗೆ ಬದಲಾಯಿಸ್ಬೋದು. ಹಾಗಿದ್ರೆ ಅದನ್ನ ಹೇಗ್ ಮಾಡೋದು? ಇಲ್ಲಿದೆ ನೋಡಿ, ಸಿಂಪಲ್ ಆದ ಆಲ್ಗರಿದಮ್ ರೀಸೆಟ್ ಪ್ರೋಟೋಕಾಲ್. ಮೊದಲನೇ ಸ್ಟೆಪ್, ರೀಸೆಟ್ ಮಾಡಿ. ನಿಮ್ಮ ಯೂಟ್ಯೂಬ್ ವಾಚ್ ಮತ್ತು ಸರ್ಚ್ ಹಿಸ್ಟ್ರಿಯ ಕಳೆದ 4 ವಾರಗಳ ಡೇಟಾವನ್ನು ಪೂರ್ತಿಯಾಗಿ ಡಿಲೀಟ್ ಮಾಡಿ. ಎರಡನೇ ಸ್ಟೆಪ್, ಬೀಜ ಬಿತ್ತಿ. ನಿಮ್ಗೆ ಬೇಕಾದ ಉಪಯುಕ್ತ ವಿಷಯಗಳನ್ನು, ಉದಾಹರಣೆಗೆ ಕನ್ನಡದಲ್ಲಿ ಹೂಡಿಕೆ ಅಂತ ಕನ್ನಡದಲ್ಲೇ ಹುಡುಕಿ. ಮೂರನೇ ಮತ್ತು ಅತಿ ಮುಖ್ಯವಾದ ಸ್ಟೆಪ್, ಬದ್ಧರಾಗಿರಿ. ಕನಿಷ್ಠ 3 ಶೈಕ್ಷಣಿಕ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಬೇಡವಾದ ಡಿಜಿಟಲ್ ಸಕ್ಕರೆ ಕಂಟೆಂಟ್ ಕಂಡಾಗ ನಾಟ್ ಇಂಟ್ರೆಸ್ಟೆಡ್ ಅಥವಾ ಡೋಂಟ್ ರೆಕಮೆಂಡ್ ಚಾನಲ್ ಬಟನ್ಗಳನ್ನು ತಪ್ಪದೇ ಬಳಸಿ. ಹಾಗಿದ್ರೆ ಎಲ್ಲಿಂದ ಶುರು ಮಾಡೋದು? ನಿಮ್ಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಕೊಡೋಕೆ ಇಲ್ಲಿದೆ ಕೆಲವು ಚಾನೆಲ್ಗಳ ಲಿಸ್ಟ್. ಆಳವಾದ ಚರ್ಚೆಗಳಿಗೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅಥವಾ ಕಲಾಮಾಧ್ಯಮ. ಹಣಕಾಸು ಮತ್ತು ಬಿಸ್ನೆಸ್ ಬಗ್ಗೆ ತಿಳಿಯಲು ಬಾಸ್ ವಾಲಾ ಅಥವಾ ರಂಗಸ್ವಾಮಿ ಮೂಕನಹಳ್ಳಿ. ಮಾಹಿತಿ ಮತ್ತು ಸತ್ಯಾಂಶಗಳಿಗಾಗಿ ಮೀಡಿಯಾ ಮಾಸ್ಟರ್ಸ್ ಅಥವಾ ವಿಸ್ಮಯ ಕನ್ನಗ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ತಿಳಿದುಕೋ. ಇವು ಕೆಲವೊಂದು ಉದಾಹರಣೆಗಳಷ್ಟೇ. ಕೊನೆಗೆ ಇದನ್ನ ಕೇವಲ ಅಲ್ಗಾರಿದಮ್ ಮೇಲೆ ಹಾಕಿ ನಾವು ಸುಮ್ನಾಗೋಕಾಗಲ್ಲ. ರೆಡಿಟ್ ಬಳಕೆದಾರರೊಬ್ಬರು ಹೇಳಿದ ಹಾಗೆ, ನಾವು ಕನ್ನಡಿಗರಾಗಿ ಬೌದ್ಧಿಕವಾಗಿಯೂ ಸ್ವಲ್ಪ ಸೋಮಾರಿಗಳಾಗಿದ್ದೇವೆ. ಹೊಸ ಆಲೋಚನೆಗಳನ್ನ, ವಿಮರ್ಶೆಗಳನ್ನ ಹುಟ್ಟುಹಾಕುವ ಒಂದು ಚೌಕಟ್ಟನ್ನ ನಾವೇ ನಿರ್ಮಿಸಿಕೊಂಡಿಲ್ಲ. ಅಂದ್ರೆ ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಹಾಗಿದ್ರೆ ನಮ್ಮ ಕೊನೆಯ ಪ್ರಶ್ನೆ, ನಾವು ಪ್ರತಿಯೊಬ್ಬರೂ ನಮ್ಮ ಡಿಜಿಟಲ್ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ, ನಮ್ಮ ಯೂಟ್ಯೂಬ್ ಫೀಡನ್ನ ನಾವೇ ರೂಪಿಸ್ಕೊಂಡ್ರೆ, ನಮ್ಮ ವೀಕ್ಷಣೆಯ ಅಭ್ಯಾಸವನ್ನ ಸಕ್ಕರೆಯಿಂದ ಪ್ರೋಟೀನ್ಗೆ ಬದಲಾಯಿಸಿದ್ರೆ, ನಾವೆಲ್ಲರೂ ಸೇರಿ ನಿಜವಾಗ್ಲೂ ಒಂದು ಕನ್ನಡ ಡಿಜಿಟಲ್ ನವೋದಯವನ್ನೇ ಶುರು ಮಾಡಬಹುದಾ? ಯೋಚಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.